ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಈ ದಿವಸ ನಮ್ಮ ಕಮಿಟಿಯ ಎಲ್ಲ ನಿರ್ದೇಶಕರು ಮತ್ತು ನಮ್ಮ NDA ಪಕ್ಷದ ಎಲ್ಲ ಮುಖಂಡರು ನೇತೃತ್ವದಲ್ಲಿ ಇವತ್ತು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಅವರಿಗೆ ಮೊದಲನೆಯದಾಗಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಂಘದ ಏನು ವ್ಯವಸಾಯ ಸೇವಾ ಸಹಕಾರದ ಸಂಘದಲ್ಲಿ ನಾವು ಬೆಳೆ ಸಾಲ, ಆಮೇಲೆ ಕುರಿ ಸಾಲ, ಆಮೇಲೆ ರೇಷ್ಮೆ ಸಾಲ ಎಲ್ಲ ರೈತರಿಗೆ ವಿವಿಧ ಉದ್ದೇಶ ಏನು ಇದೆ ಎಲ್ಲ ಥರ ಸಾಲಗಳನ್ನು ನಮ್ಮ ಸಂಸ್ಥೆಯಿಂದ ನಾವು ಕೊಡ್ತೀವಿ. ಪ್ರತಿ ವರ್ಷ ಅದನ್ನು ರಿನ್ಯೂವಲ್ ಮಾಡಿ ಮತ್ತೆ ಅದನ್ನು ಹಾಗೆ ರಿಟರ್ನ್ ಕೊಡ್ತಾ ಇದ್ದೀವಿ. ಅದು ಸುಮಾರು ವರ್ಷಗಳಿಂದ ನಿರಂತರವಾಗಿ ಬಂದಿದೆ, ನಡ್ಸ್ಕೊಂಡು ಬಂದಿದ್ದೀವಿ, ಹಂಗೆ ನಡ್ಸ್ಕೊಂಡು ಬಂದಿದೆ. ಹಾಗೆ ಈಗೇನು ಸ್ವಲ್ಪ ರಿನ್ಯೂವಲ್ ಮಾಡೋಕ್ಕೆ ಸ್ವಲ್ಪ ಜಿಲ್ಲಾ ಬ್ಯಾಂಕು ಸ್ವಲ್ಪ ಇದೇ ಇರೋದ್ರಿಂದ ರಿನ್ಯೂವಲ್ ಮಾಡೋಕ್ಕೆ ಸ್ವಲ್ಪ ಈ ಸಾರಿ ತೊಂದರೆ ಆಗಿದೆ. ಈಗ ಒಂದು 87-88 ಜನದ್ದು ಈಗ ರಿನ್ಯೂವಲ್ ಮಾಡಬೇಕಾಗಿತ್ತು. ಅದನ್ನು ಸ್ವಲ್ಪ ಮುಟುಕಾಗಿದೆ. ಅದನ್ನು ನಾವು ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಅದನ್ನು ರಿನ್ಯೂವಲ್ ಮಾಡಿ ರೈತರಿಗೆಲ್ಲ ಸುಸೂತ್ರವಾಗಿ ಸಮಸ್ಯೆಯನ್ನು ನಡೆಸ್ಕೊಂಡು ಹೋಗೋಕ್ಕೆ ನಾವು ಇಚ್ಛೆ ಪಡ್ತೀವಿ. ಹಾಗೆ ಇಂದಿನ ಒಂದು ಬಾಡಿನಲ್ಲಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿದಾಗ ಒಂದು ಸಂಘಕ್ಕೆ ಬಿಲ್ಡಿಂಗ್ ಇರಲಿಲ್ಲ, ಸುಸ್ಥಿತಿಯಲ್ಲಿತ್ತು ಬಿಲ್ಡಿಂಗು. ಹಾಗಾಗಿ ಹೊಸ ಒಂದು ಬಿಲ್ಡಿಂಗನ್ನು ನೀವು ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ನಬಾರ್ಡ್ ವತಿಯಿಂದ ನಮಗೆ ಒಂದು 11 ಲಕ್ಷ ಚಿಲ್ಲರೆ ಬಂತು, ಸಾಲ ಕೊಟ್ಟಿದ್ದಾರೆ. ಮಿಗಿಲಿದು ನಮ್ಮ ಸಮಸ್ಯೆಯಿಂದ ಹಾಕ್ಕೊಂಡು ಮಾಡಿದ್ದೀವಿ ಬಿಲ್ಡಿಂಗು ಮಾಡಿದ್ದಾದಮೇಲೆ ಸ್ವಲ್ಪ ಈಗ ನಮ್ಮ ಬಿಲ್ಡಿಂಗು ಏನು ಮಾಡಿದ್ರು ಸುಬ್ರಾವ್ ಅವರು ಒಂದು ಇದರಲ್ಲಿ ನಮ್ಮ ತಿರುಮಲೇಶ್ ಅವರು ಹಿಂದೆ ನಮ್ಮ ಕಂಪ್ನಿನಲ್ಲಿ ಅವರು ಡೈರೆಕ್ಟರ್ ಆಗಿದ್ದರು. ಬಿಲ್ಡಿಂಗು ಮಾಡಿಕೊಟ್ಟಿದ್ದಾರೆ, ಸುಂದರವಾದ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅವ್ರಿಗಿನ್ನ ಒಂದು ಸ್ವಲ್ಪ ನಾವು ಬ್ಯಾಲೆನ್ಸ್ ಇದ್ದೀವಿ. ಅದನ್ನು ಈಗ ನಮ್ಮ MP ಸಾಹೇಬರಾದಂಥ ಸುಧಾಕರ್ ಸಾಹೇಬ್ರವರ ನೇತೃತ್ವದಲ್ಲಿ ಅವ್ರ ಫಂಡಲ್ಲಿ ಗ್ರಾಂಟ್ ಕೇಳಿದ್ದೀವಿ, ಒಂದು 10 ಲಕ್ಷ ಕೊಡಿ ಅಂತ. ಅವರೇನೋ ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾರ್ಚಿಂದ ಮುಂದೆ. ಒಂದು ಬಂದಾಗ ಅವ್ರಿಗೂ ಸ್ವಲ್ಪ ಅದನ್ನು ಕ್ಲಿಯರ್ ಮಾಡಿ ಮುಂದಿನ ದಿನಗಳಲ್ಲಿ ಸಂಘನ ಯಾವುದೇ ಥರವಾದ ಒಂದು ಇದಿಲ್ದಿರಂಗೆ ಸುಂದರವಾದ ಒಂದು ಸ್ಥಿತಿಯಲ್ಲಿ ನಾವು ಕೊಂಡೊಯ್ಯಬೇಕು ಅಂತೇಳಿ ನಮ್ಮ ಇಚ್ಛೆ. BSF ಸಂಘಟನೆಯಲ್ಲಿ ರೈತರಿಗಾಗಿ ಯಾವ ಥರ ಸ್ಕೀಮ್ಸ್ ಇದೆ ಸರ್? ರೈತರಿಗೆ ಅದೇ ಹೇಳಿದ್ನಲ್ಲ, ಕುರಿ ಸಾಲ ಇದೆ, ರೇಷ್ಮೆ ಸಾಲ ಇದೆ, ಬೆಳೆ ಸಾಲ ಇದೆ, ವಿದ್ಯುದ್ದೇಶ ಅದೋಗಿ ಎಲ್ಲ ಥರದ ಸಾಲ ರೈತರಿಗೆ, ಬಡ್ಡಿ ರಹಿತ ಸಾಲ, ಶ್ರೀಶಕ್ತಿ ಸಾಲ, ಶ್ರೀಶಕ್ತಿ ಗುಂಪುಗಳಿಗೆ ಶ್ರೀಶಕ್ತಿ ಸಾಲ. ಅದು ಹೆಚ್ಚಿಗೆ ನಮ್ಮಲ್ಲಿ ಶ್ರೀಶಕ್ತಿ ಸಾಲನೇ ಜಾಸ್ತಿ ಕೊಟ್ಟಿದ್ದೀವಿ. ರೈತರು ಬೆಳೆ ಸಾಲಕ್ಕಿಂತನೂ ಹೆಚ್ಚಿಗೆ ಶ್ರೀಶಕ್ತಿ ಸಂಘಗಳದ್ದೇ ಸಾಲ ಜಾಸ್ತಿ ಕೊಟ್ಟಿದ್ದೀವಿ. ಭಾಗದ VSSN ಸೊಸೈಟಿಗೆ ಈ ಒಂದು 2026ರಿಂದ 31ನೇ 5 ವರ್ಷದ ಅವಧಿಗೆ ಚುನಾವಣೆ ನಡೀತು. ಚುನಾವಣೆಯಲ್ಲಿ ನಾವು NDA ಮೈತ್ರಿಕೂಟವಾಗಿ ಇಲ್ಲಿ ರೈತರ ಪರವಾಗಿ ಎಲೆಕ್ಷನ್ಗೆ ಮುಂದೆ ಬಂದ್ವಿ. ಎಲೆಕ್ಷನ್ನಲ್ಲಿ ಎಲ್ಲ ರೈತ ಮುಖಂಡರು, ಎಲ್ಲ ರೈತರು, ಮತದಾರರು ಈ NDA ಒಂದು ಒಕ್ಕೂಟದ ಮೇಲೆ ಭರವಸೆ ಇಟ್ಟು ಕೇಂದ್ರದಲ್ಲಿ ಬರೋ ಎಲ್ಲ ರೈತ ಪರ ಯೋಜನೆಗಳನ್ನ ಎಲ್ಲವನ್ನೂ ಜನರಿಗೆ ತಲುಪುವಂಥ ಒಂದು ಒಳ್ಳೆಯ ಒಂದು ಮಧ್ಯವರ್ತಿ ಬ್ಯಾಂಕಾಗಿ ಇದೊಂದು ಉತ್ತಮ ಸ್ಥಿತಿಯಲ್ಲಿ ಈ NDA ಒಕ್ಕೂಟಕ್ಕೆ ಮತ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಮ್ಮತವಾಗಿ 12 ಸ್ಥಾನಗಳಿಗೆ 10 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ನಿರ್ದೇಶಕರು ಇವತ್ತು ಅವಿರೋಧವಾಗಿ ನಾರಾಯಣಗೌಡರ ಮೇಲೆ ನಂಬಿಕೆ ಇಟ್ಟು ಅವರು ಈ ಸಂಘವನ್ನು ಉತ್ತಮ ಸ್ಥಿತಿಗೆ ಕರ್ಕೊಂಡೋಗಿ ಮತ್ತು ಈ ಭಾಗದ ರೈತರಿಗೆ ಒಳ್ಳೆಯ ಅನುಕೂಲ ಮಾಡ್ತಾರೆ ಅಂತ ಒಂದು ವಿಶ್ವಾಸದ ಮೇಲೆ ಎಲ್ಲರೂ ನಾರಾಯಣಗೌಡ್ರನ್ನ ಇವತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ರಾಮಕೃಷ್ಣ ರೆಡ್ಡಿ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ಈ ಭಾಗದ ರೈತರಿಗೆ ನಾರಾಯಣಗೌಡರು ಅವರ ಅಧ್ಯಕ್ಷತೆಯಲ್ಲಿ ಇಡೀ ಅವ್ರ ತಂಡದ ಪರವಾಗಿ ನಮ್ಮ ಭಾಗದ ರೈತರಿಗೆ ಏನು ಸರ್ಕಾರದಿಂದ ಬರೋ ಸವಲತ್ತನ್ನು ಯಾವುದೇ ರೀತಿ ಅಡ್ಡಿ ಆತಂಕ ಇಲ್ದಿರ ಜನರಿಗೆ ತಿಳುವಳಿಕೆ ಹೇಳಿ ಅವ್ರಿಗೆ ಒಂದು ಸಹಾಯ ಮಾಡಿ ರೈತರ ಬದುಕು ಹಸನಾಗೋ ಅಂತ ಕೆಲಸ ಮಾಡಬೇಕಾಗಿ ಕೋರ್ಕೊಳ್ತೀನಿ.